ಸ್ಮಶಾನವೇ ಶಿವನಿಗೆ ಏಕೆ ಪ್ರಿಯ? ಈ ಜಗತ್ತಿನಲ್ಲಿ ಮಾನವರು ಹೋಗಲು ಭಯಪಡುವ ಒಂದು ಜಾಗ ಇದೆ, ಅದು ಸ್ಮಶಾನ. ಅಲ್ಲಿ ನಿಶ್ಶಬ್ದ ಮಾತ್ರ ಕೇಳಿಸುತ್ತದೆ, ಅಲ್ಲಿ ಬೆಂಕಿಯ ಜ್ವಾಲೆಗಳು ಕಾಣಿಸುತ್ತವೆ, ಅಲ್ಲಿ ಮನುಷ್ಯನ ಕೊನೆಯ ಪ್ರಯಾಣ ಮುಗಿಯುತ್ತದೆ. ಆದರೆ ಎಲ್ಲ ದೇವರುಗಳ ಸುಂದರ ಮಂದಿರಗಳಲ್ಲಿ ವಾಸಿಸುವಾಗ ಶಿವನ ಮಾತ್ರ ಯಾಕೆ ಸ್ಮಶಾನದಲ್ಲಿ ಕುಳಿತುಕೊಳ್ಳುತ್ತಾನೆ? ಯಾಕೆ ಅವನ ದೇಹದ ಮೇಲೆ ಭಸ್ಮ? ಯಾಕೆ ಅವನ ಸುತ್ತ ಭೂತಗಳು? ಯಾಕೆ ಅವನು ಮರಣದ ಮಧ್ಯೆಯೇ ಧ್ಯಾನಿಸುತ್ತಾನೆ? ಈ ಪ್ರಶ್ನೆಗೆ ಉತ್ತರ ಗೊತ್ತಾದರೆ ನೀವು ಶಿವನನ್ನು ಇನ್ನೂ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೀರಾ. ಹಿಮಾಲಯದ ಶಾಂತ ವಾತಾವರಣದಲ್ಲಿ ಒಮ್ಮೆ ಪಾರ್ವತೀದೇವಿ ಶಿವನ ಜೊತೆ ಕುಳಿತಿದ್ದಳು. ಆ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಅವಳು ನಿಧಾನವಾಗಿ ಶಿವನ ಕಡೆ ನೋಡಿದಳು. ಪ್ರಭು, ನೀವು ದೇವರ ದೇವರು, ಎಲ್ಲ ಲೋಕಗಳಿಗೂ ಅಧಿಪತಿ. ಆದರೆ ನೀವು ಯಾಕೆ ಸ್ಮಶಾನವನ್ನು ಇಷ್ಟಪಡುತ್ತೀರಾ? ಯಾಕೆ ಆ ಭಯಾನಕ ಜಾಗದಲ್ಲೇ ಧ್ಯಾನ ಮಾಡುತ್ತೀರಾ? ಅವಳ ಪ್ರಶ್ನೆ ಕೇಳಿದ ನಂತರ ಶಿವನು ಸಣ್ಣ ನಗು ಮಾಡಿದರು. ಆ ನಗುವಿನ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿತ್ತು. ಶಿವನು ನಿಧಾನವಾಗಿ ಮಾತನಾಡಲು ಶುರು ಮಾಡಿದ. ಪಾರ್ವತಿ, ಈ ಜಗತ್ತಿನಲ್ಲಿ ಮನುಷ್ಯನು ಏನೇ ಪಡೆದರೂ ಕೊನೆಗೆ ಅವನು ಬರೋದು ಒಂದೇ ಜಾಗಕ್ಕೆ, ಅದೇ ಸ್ಮಶಾನ. ರಾಜನಾದರೂ ಬಡವನಾದರೂ ಅಹಂಕಾರಿಯಾಗಿದ್ದರೂ ಕೊನೆಯಲ್ಲಿ ಎಲ್ಲರೂ ಒಂದೇ ಆಗುತ್ತಾರೆ. ಅಲ್ಲಿ ಯಾರಿಗೂ ಹಣ ಸಹಾಯ ಮಾಡುವುದಿಲ್ಲ, ಅಲ್ಲಿ ಸೌಂದರ್ಯಕ್ಕೂ ಬೆಲೆ ಇಲ್ಲ, ಅಲ್ಲಿ ಅಧಿಕಾರಕ್ಕೂ ಅರ್ಥ ಇಲ್ಲ. ಅಲ್ಲಿ ಉಳಿಯುವುದು ಸತ್ಯ ಮಾತ್ರ. ಶಿವನ ಮಾತು ಕೇಳಿ ಪಾರ್ವತೀದೇವಿ ಮೌನವಾದಳು. ಯಾಕೆಂದರೆ ಶಿವನು ಹೇಳಿದ್ದು ಜೀವನದ ದೊಡ್ಡ ಸತ್ಯ. ಮಾನವರು ತಮ್ಮ ಜೀವನದಲ್ಲಿ ಹಣಕ್ಕಾಗಿ ಓಡುತ್ತಾರೆ, ಹೆಸರಿಗಾಗಿ ಹೋರಾಡುತ್ತಾರೆ, ಅಹಂಕಾರದಲ್ಲೇ ಬದುಕುತ್ತಾರೆ. ಆದರೆ ಒಂದು ದಿನ ಎಲ್ಲವೂ ಕೊನೆಗೊಳ್ಳುತ್ತದೆ. ಆ ಕಾರಣಕ್ಕೆ ಶಿವನು ಸ್ಮಶಾನದಲ್ಲಿ ಕುಳಿತು ಮನುಷ್ಯರಿಗೆ ಒಂದು ಸಂದೇಶ ಕೊಡುತ್ತಾನೆ. ಅಹಂಕಾರ ಬಿಡಿ, ಜೀವನವನ್ನು ಅರ್ಥ ಮಾಡಿಕೊಳ್ಳಿ, ಒಳ್ಳೆಯದನ್ನು ಮಾಡಿ. ಇನ್ನೊಂದು ದೊಡ್ಡ ರಹಸ್ಯ ಇದೆ. ಶಿವನು ತನ್ನ ದೇಹಕ್ಕೆ ಭಸ್ಮ ಯಾಕೆ ಹಚ್ಚಿಕೊಳ್ಳುತ್ತಾನೆ? ಆ ಭಸ್ಮ ಸಾಮಾನ್ಯ ಅಲ್ಲ, ಅದು ಮನುಷ್ಯನ ಅಂತಿಮ ಸತ್ಯದ ಸಂಕೇತ. ಒಂದು ದಿನ ಈ ದೇಹವು ಭಸ್ಮವಾಗುತ್ತದೆ ಎಂಬುದನ್ನು ನೆನಪಿಸಲು ಶಿವನು ಭಸ್ಮ ಧರಿಸುತ್ತಾನೆ. ನಾವು ಇಂದು ಸುಂದರತೆಗಾಗಿ, ಹಣಕ್ಕಾಗಿ, ಶಕ್ತಿಗಾಗಿ ಹೆಮ್ಮೆ ಪಡಬಹುದು. ಆದರೆ ಕೊನೆಗೆ ಎಲ್ಲವೂ ಮಣ್ಣಾಗುತ್ತದೆ. ಆದರೆ ಆತ್ಮ ಮಾತ್ರ ಶಾಶ್ವತ. ಜನರಿಗೆ ಸ್ಮಶಾನ ಎಂದರೆ ಭಯ. ರಾತ್ರಿ ಆ ಜಾಗದ ಹೆಸರು ಕೇಳಿದರೂ ಕೆಲವರಿಗೆ ಭಯವಾಗುತ್ತದೆ. ಆದರೆ ಶಿವ, ಅವನು ಅಲ್ಲಿ ಶಾಂತಿಯಾಗಿ ಕುಳಿತು ಧ್ಯಾನಿಸುತ್ತಾನೆ. ಯಾಕೆಂದರೆ ಶಿವನು ಭಯವನ್ನೇ ಜಯಿಸಿದವನು, ಮರಣವನ್ನು ಅರ್ಥ ಮಾಡಿಕೊಂಡವನು, ಜೀವನದ ನಿಜವಾದ ಮೌಲ್ಯವನ್ನು ತಿಳಿದುಕೊಳ್ಳುತ್ತಾನೆ. ಆ ಕಾರಣಕ್ಕೆ ಶಿವನನ್ನು ಮಹಾಕಾಳ ಎಂದು ಕರೆಯುತ್ತಾರೆ. ಕಾಲಕ್ಕೂ ಮರಣಕ್ಕೂ ಭಯಕ್ಕೂ ಮೀರಿದ ಶಕ್ತಿ ಶಿವ. ಪುರಾಣಗಳಲ್ಲಿ ಒಂದು ಕತೆ ಬರುತ್ತದೆ. ಒಮ್ಮೆ ಒಬ್ಬ ಗರ್ವಿಷ್ಠ ರಾಜನು ಶಿವನನ್ನು ಹಾಸ್ಯ ಮಾಡುತ್ತಿದ್ದ. ನಿನ್ನ ದೇವರು ಸ್ಮಶಾನದಲ್ಲಿ ತಿರುಗುತ್ತಾನೆ,
ಅವನು ಹೇಗೆ ಮಹಾದೇವ ಎಂದು ಅವನು ನಗುತ್ತಿದ್ದ. ಆ ರಾತ್ರಿ ಆ ರಾಜನಿಗೆ ವಿಚಿತ್ರ ಕನಸು ಬಂತು. ಅವನು ತನ್ನ ದೊಡ್ಡ ಅರಮನೆಯಲ್ಲಿ ಒಬ್ಬನೇ ನಿಂತಿದ್ದ. ಆದರೆ ಕ್ಷಣದಲ್ಲಿ ಅವನ ಹಣ ಮಾಯವಾಯಿತು, ಅವನ ಸೇನೆ ಕಣ್ಮರೆಯಾಯಿತು, ಅವನ ಅಧಿಕಾರ ಕಳೆದು ಹೋಯಿತು. ಕೊನೆಗೆ ಅವನು ನಿಂತಿದ್ದ ಜಾಗ ಒಂದು ಭಯಾನಕ ಸ್ಮಶಾನ. ಅಲ್ಲಿ ಬೆಂಕಿಯ ಜ್ವಾಲೆಗಳ ನಡುವೆ ಶಿವನು ಕಾಣಿಸಿಕೊಂಡ. ಶಿವನ ಕಣ್ಣುಗಳಲ್ಲಿ ಭಯಾನಕ ಶಾಂತಿ ಇತ್ತು. ಇದೀಗ ಅರ್ಥ ಆಯ್ತಾ ಎಂದು ಶಿವನು ಕೇಳಿದ. ಕೊನೆಯಲ್ಲಿ ಎಲ್ಲರೂ ಒಂದೇ. ಆ ರಾಜನು ಭಯದಿಂದ ಶಿವನ ಕಾಲಿಗೆ ಬಿದ್ದ. ಸ್ಮಶಾನ ಶಿವನಿಗೆ ಪ್ರಿಯ, ಯಾಕೆಂದರೆ ಅದು ಜೀವನದ ಸತ್ಯವನ್ನು ನೆನಪಿಸುವ ಜಾಗ. ಅಲ್ಲಿ ಸುಳ್ಳು ಉಳಿಯುವುದಿಲ್ಲ, ಅಲ್ಲಿ ಅಹಂಕಾರ ಉಳಿಯುವುದಿಲ್ಲ, ಅಲ್ಲಿ ಭೇದ ಭಾವ ಇರುವುದಿಲ್ಲ. ಅಲ್ಲಿ ರಾಜ ಮತ್ತು ಬಡವ ಇಬ್ಬರೂ ಒಂದೇ. ಆ ಕಾರಣಕ್ಕೆ ಶಿವನು ನಮಗೆ ಹೇಳುತ್ತಾನೆ, ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿ, ಇತರರಿಗೆ ಸಹಾಯ ಮಾಡಿ, ಭಕ್ತಿಯನ್ನು ಇಡಿ. ಜನರು ಭಯಪಡುವ ಜಾಗದಲ್ಲೂ ಶಿವನು ಶಾಂತಿಯನ್ನು ಕಾಣುತ್ತಾನೆ. ಯಾಕೆಂದರೆ ಶಿವನು ಮರಣದ ದೇವರಲ್ಲ, ಅವನು ಜೀವನದ ಸತ್ಯ. ಶಿವನನ್ನು ಅರ್ಥ ಮಾಡಿಕೊಂಡವನು ಭಯವನ್ನು ಗೆಲ್ಲುತ್ತಾನೆ. ಆ ಕಾರಣಕ್ಕೆ ಕೋಟಿ ಜನ ಇಂದಿಗೂ ಹೇಳುತ್ತಾರೆ ಹರ ಹರ ಮಹಾದೇವ ಎಂದು. ಓಂ ನಮಃ ಶಿವಾಯ ಅಂತ